ಒಂದ್ ಸಾಲಿದೆ ಗೊತ್ತಾ, ಇರುವುದೆಲ್ಲವ ಬಿಟ್ಟು ಇರೋದರೆಡೆಗೆ ತುಡಿಯುವುದೇ ಜೀವನ ಅಂತ. ಆ ಸಾಲ್ ಎಷ್ಟ್ ಚೆನ್ನಾಗಿದೆ ಅಲ್ಲ. ಅಯ್ಯೋ ನಾನ್ ನೋಡಿ ನೀವ್ ಮಾತಾಡ್ಬೇಕು ಅಂತ ಕರ್ಕೊಂಡ್ ಬಂದ್ರಿ, ನಾನೇ ಮಾತಾಡ್ತಾ ಇದ್ದೀನಿ. ಒಂದ್ ನಿಮಿಷ ರೀ ಅಣ್ಣ, ಎಷ್ಟಾಯ್ತು? ಒಂದ್ ನಿಮಿಷ ನಾನ್ ಕೊಡ್ತೀನಿ. ಏ ತನ್ಮಯ್, ಬ್ಯಾಗ್ ಎಲ್ಲ ಇಟ್ಕೋಬೇಡ ಅಂತ ಹೇಳ್ದೆ ತಾನೆ? ಅಮ್ಮ ನಾನ್ ಪ್ರಾಕ್ಟೀಸ್ ಮಾಡ್ತೀನಿ, ಸಂಜೆ ಎಲ್ಲ ಅವ್ರ ಮನೇಲಿ ಇರ್ತೀನಿ. ಪ್ರಾಕ್ಟೀಸಾ? ಏನ್ ಪ್ರಾಕ್ಟೀಸು? ಇನ್ನೇನ್ ಪ್ರಾಕ್ಟೀಸ್ ಅಮ್ಮ, ಬಾಕ್ಸಿಂಗ್ ಪ್ರಾಕ್ಟೀಸು. ಆ ಅಂಕಲ್ ಹೇಳ್ಕೊಡ್ತಾರೆ. ಅದೆಲ್ಲ ಏನು ಬೇಡ. ಬೇಕಂದ್ರೆ ಬೇಕು. ನೋಡು ತನ್ಮಯ್, ಅರ್ಥ ಮಾಡ್ಕೋ, ಅವ್ರಿಗೆ ಹುಷಾರಿಲ್ಲ. ನೀವ್ ಈ ತರ ಎಲ್ಲ ಬಲವಂತ ಮಾಡ್ಬಾರ್ದು. ಹಾಗಿದ್ರೆ ನಾನ್ ಯಾವಾಗ ಪ್ರಾಕ್ಟೀಸ್ ಮಾಡೋದು? ಅವ್ರು ಹುಷಾರಾಗ್ಲಿ ಕಣೋ, ಆಮೇಲೆ ನೋಡೋಣ. ಬಟ್ ಅಮ್ಮ, ಅವ್ರು ಬಾಕ್ಸಿಂಗ್ ಕಲಿಸ್ತಾರೆ ಅಂತಾನೆ ನಾನು ಇವಾಗ ಬಂದಿದ್ದು. ನೋಡು ಗುಂಡಣ್ಣ, ನೀನ್ ಆದಿ ಅಂಕಲ್ನ ನೋಡ್ಬೇಕು ಅಂದಿದ್ದಕ್ಕೆ ನಾನ್ ನಿನ್ನನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಾಕ್ಸಿಂಗ್ ಎಲ್ಲ ಕಲಿಬೇಕು ಅಂದ್ರೆ ಅದಾಗಲ್ಲ, ಈಗ್ಲೇ ಹೇಳ್ತಾ ಇದ್ದೀನಿ. ನೋಡು ತನ್ಮಯ್, ಯಾವ್ದೇ ಕಾರಣಕ್ಕೂ ಅಲ್ಲಿ ಹೋದ್ಮೇಲೆ ಬಾಕ್ಸಿಂಗ್ ಕಲಿಸ್ಕೊಡಿ ಅಂತ ಒತ್ತಾಯ ಮಾಡೋ ಹಾಗೆ ಇಲ್ಲ. ಇಲ್ಲ ಅಮ್ಮ, ನಾನು ಇವತ್ತು ಕಲೀಲೇಬೇಕು. ನನ್ ಕೇಳಿದ್ರೆ ಅವ್ರು ಖಂಡಿತ ಹೇಳ್ಕೊಟ್ಟೆ ಕೊಡ್ತಾರೆ. ಬೇಕಾದ್ರೆ ನೀನ್ ನೋಡು. ನೋಡು ತನ್ಮಯ್, ನೀನ್ ಈ ತರ ಹಠ ಹಿಡಿದ್ರೆ ನಾನ್ ಖಂಡಿತ ಕರ್ಕೊಂಡು ಹೋಗಲ್ಲ. ಅಮ್ಮ ಪ್ಲೀಸ್. ಆಗಲ್ಲ ತನ್ಮಯ್, ನೀನ್ ನೋಡು, ನಾನ್ ಹೇಳೋದನ್ನೆಲ್ಲ ನೀನ್ ಕೇಳೋ ಹಾಗಿದ್ರೆ ನಾನ್ ನಿನ್ ಜೊತೆ ಬರ್ತೀನಿ, ಇಲ್ಲಾಂದ್ರೆ ನಾನ್ ವಾಪಸ್ ಹೋಗ್ತೀನಿ. ಅಮ್ಮ ಸಾರಿ ಸರಿ ಸರಿ ಸರಿ, ನೀನ್ ಹೇಗ್ ಹೇಳ್ತೀಯ ಹಂಗೆ ಮಾಡ್ತೀನಿ. ಬಾಕ್ಸಿಂಗ್ ಪ್ರಾಕ್ಟೀಸ್ ಏನ್ ಬೇಡ, ಅವ್ರನ್ನ ಮೀಟ್ ಆಗ್ತೀನಿ ಅಷ್ಟೇ. ಪಕ್ಕನಾ? ಗುಡ್ ಬಾಯ್. ಅಣ್ಣ, ನಿನ್ನೆಯಿಂದ ಹುಡುಗಿ ಕಡೆಯವರು ಫೋನ್ ಮಾಡ್ತಾನೆ ಇದ್ದಾರೆ. ಅದ್ರ ಬಗ್ಗೆ ನಾನು ಮಾತಾಡೋ ಮನಸ್ಥಿತಿಲಿ ಇಲ್ಲಮ್ಮ. ಆಮೇಲೆ ಅವ್ರಿಗೆ ನಾವೇನು ಉತ್ತರ ಕೊಟ್ಟಿಲ್ಲ ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ನಾವೇನಾದ್ರೂ ಹೇಳಲೇಬೇಕಣ್ಣ. ಹೇಳೋದಕ್ಕೆ ಏನ್ ಉಳಿದಿದ್ಯಮ್ಮ? ಹುಡುಗಿ ಹೆಸರಿನಿಂದಲೇ ಈ ರೀತಿ ಆಯ್ತು ಅಂತ ಹೇಳ್ಬಿಡು. ಆದಿ ತುಂಬಾ ನೋವಲ್ಲಿದ್ದಾನೆ, ಮದುವೆ ವಿಚಾರ ಈಗ ಮಾತಾಡಕ್ ಆಗೋದಿಲ್ಲ ಅಂತ ಹೇಳ್ಬಿಡು. ಹೇಳ್ದೆ ಅಣ್ಣ, ಆದ್ರೆ ಅವರು ನಮ್ಗೆ ಆದಿ ತುಂಬಾನೇ ಇಷ್ಟ ಆಗಿದ್ದಾರೆ. ಅವ್ರು ಸರಿ ಹೋಗೋವರೆಗೂ ನಾವು ಕಾಯ್ತೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಆದಿ ಯಾವತ್ತು ಸರಿ ಹೋಗ್ತಾನೆ ಅನ್ನೋದೇ ನಮ್ಗೆ ಗೊತ್ತಿಲ್ವಲ್ಲಮ್ಮ. ಎಷ್ಟು ದಿವಸ ಅಂತ ಕಾಯ್ತಾರೆ? ನನಗಂತೂ ಈ ಮದ್ವೆ ಬೇಡ ಅಂತ ಅನ್ಸ್ತಿದೆಪ್ಪ. ನೀನ್ ಯಾಕೆ ಇದಕ್ಕೆ ಅಲ್ಲ ಹಾಕ್ತಿದ್ಯಾ? ಕನಿಕಾ, ಜಸ್ಟ್ ಶಟ್ ಅಪ್. ಹೆಸರಿಂದಾನೇ ಇಷ್ಟೊಂದೆಲ್ಲ ಇರಿಟೇಟ್ ಆಗ್ತಿದೆ. ಇನ್ನು ಮದ್ವೆ ಆದ್ಮೇಲೆ ಅದೇ ಹೆಸರಿಂದಾನೇ ಅಣ್ಣ ಕರಿಬೇಕು ಅಂತಂದ್ರೆ ಆಮೇಲೆ ಆದಿ ಅಣ್ಣ ಆ ಫೀಲಿಂದ ಆಚೆ ಬರೋದಕ್ಕೆ ಸಾಧ್ಯನೇ ಆಗಲ್ಲ. ಒಂದ್ ಕೆಲ್ಸ ಮಾಡೋಣ, ಹುಡುಗಿ ಹೆಸರು ಚೇಂಜ್ ಮಾಡ್ಬಿಟ್ರೆ ಈಸಿ ಆಗತ್ತಲ್ವಾ? ಹೌದಣ್ಣ, ಕನಿಕಾ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ನಾವು ಸುರ್ಭಿ ಅನ್ನೋ ಹೆಸರನ್ನ ಸುಮತಿ ಅಂತ ಮಾಡಿದ್ರೆ? ಅಷ್ಟೊಂದು ಫಾಸ್ಟ್ ಡಿಸಿಷನ್ ತಗೊಳ್ಳೋ ಸಂದರ್ಭದಲ್ಲಿ ನಾವಿಲ್ವಲ್ಲಮ್ಮ. ಆದ್ರೂ ಬ್ರೋ ತುಂಬಾ ಡೀಪ್ ಆಗಿ ಹೋಗ್ತಿದಾನಪ್ಪ. ಈಗಂತೂ ಹುಡುಗರಿಗೆ ಹತ್ತತ್ ಬ್ರೇಕಪ್ ಇರುತ್ತೆ. ಬ್ರೋ ಇನ್ನ ಯಾವ ಕಾಲದಲ್ಲಿ ಇದಾನೋ ಏನೋ. ಸರಿ, ಇದಕ್ ಪರಿಹಾರ ಏನಣ್ಣ? ಇದಕ್ಕೆ ಪರಿಹಾರ ಏನು ಅಂತ ನನಗೂ ಗೊತ್ತಿಲ್ಲಮ್ಮ. ನಮ್ಮ ಆದಿನ ಮದುವೆ ಆಗೋ ಹುಡುಗಿ ಎಲ್ಲಿದ್ದಾಳೋ, ಏನ್ ಮಾಡ್ತೀವಳೋ ಒಂದು ಗೊತ್ತಿಲ್ಲ. ಅಕ್ಕ, ಹಾಯ್ ತಾತ. ಬೇರಗುಂಡ ಏನೋ ಸಮಾಚಾರ ಆಗಿದೆಯಾ? ಸೂಪರ್ ಆಗಿದ್ದೀನಿ ತಾತ, ನೀವು? ಸಖತ್ತಾಗಿದ್ದೀನಿ ಕಣ. ಮಗಳೇ ಭಾಗ್ಯ, ಕೂತ್ಕೋ. ಕನಿಕಾ, ಇವಳು ಯಾಕೆ ಇಲ್ಲಿಗೆ ಬಂದಿದ್ದಾಳೆ? ಏನಕ್ ಬಂದಿದ್ದಾಳೆ ನನ್ಗೇನ್ ಗೊತ್ತು ಅತ್ತೆ. ನನ್ಗಂತೂ ಈ ಭಾಗ್ಯ ಮುಖ ನೋಡಿದ್ರೇನೆ ಸಿಟ್ಟು ಬರುತ್ತೆ. ನನಗೆ ಅವಳನ್ನ ನೋಡಿದ್ರೆ ಪ್ರೀತಿ ಉಪ್ಕರಿಯತ್ತ. ಏನೇನ್ ಸಿಚುವೇಶನ್ ಆದ್ರೂ ಅದ್ರ ಅಡ್ವಾಂಟೇಜ್ ತಗೊಳ್ಳೋದು ಅವ್ರ ಫ್ಯಾಮಿಲಿ ಗುಣ ಅಲ್ವಾ? ಅದಕ್ಕೆ ಬಂದಿರ್ತಾಳ ಅನ್ಸುತ್ತೆ. ಈ ಅಣ್ಣನ್ಗೂ ಬುದ್ಧಿ ಇಲ್ಲ, ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾನೆ ಏನೋ ಅವಳಿಗೆ. ಅಕ್ಕ ಇರು, ಕಾಫಿ ಮಾಡ್ಕೊಂಡ್ ಬರ. ಪೂಜೆ ಬೇಡ. ಅದು ತನ್ಮಯಿ ಆದಿಯವ್ರನ್ನ ನೋಡ್ಬೇಕು ಅಂತ ಹೇಳ್ದ, ಅದಕ್ಕೆ ಕರ್ಕೊಂಡ್ ಬಂದೆ.
ಕಳ್ಳಂಗೊಂದು ಪಿಳ್ಳೆನೆಪ ಅಂತಾರಲ್ಲ ಅತ್ತೆ, ಇದದೇ ಥರ. ಬ್ರೋಗ್ ಹತ್ರ ಆಗೋದಕ್ಕೆ ಇದೆಲ್ಲ ಒಂದು ನಾಟಕ. ಗೊತ್ತಾಗ್ತದೆ. ನಾನಂತೂ ಆದಿ ಅಂಕಲ್ನ ತುಂಬಾ ಮಿಸ್ ಮಾಡ್ಕೊತಿದ್ದೀನಿ. ಎಲ್ಲಿದ್ದಾರೆ ಆದಿ ಅಂಕಲ್? ಆದಿ ಅಣ್ಣ ರೂಮಲ್ಲಿ ಇದ್ದಾನೆ, ಕರ್ಕೊಂಡ್ ಬರ್ತೀನಿ. ಏನ ಆದಿನ ಕರ್ಕೊಂಡ್ ಬರ್ತೀನಿ ಅಂತ ಒಬ್ಬನೇ ಬಂದು ನಿಂತ್ಕೊಂಡಿದ್ಯಾ? ಅಪ್ಪ, ಅಣ್ಣ ರೂಮಲ್ಲಿ ಕಾಣಿಸ್ತಿಲ್ಲ. ರೂಮಲ್ಲಿಲ್ಲ, ಎಲ್ಲಿ ಹೋಗಿದ್ದಾನೆ? ಟೆರೆಸ್ ಅಲ್ಲಿ ನೋಡ್ಬೇಕಾಯ್ತು. ಅಲ್ಲೂ ನೋಡ್ದೆ ಅಪ್ಪ, ಕಾಣಿಸ್ತಿಲ್ಲ. ಮತ್ತೆಲ್ಲಿ ಹೋದ ಇವನು? ಗೊತ್ತಾಯ್ತು. ನೀವು ಬರ್ತೀರಾ ಅಂತ ವಿಷಯ ಗೊತ್ತಾಗಿ ಬ್ರೋಗೆ ನಿಮ್ ಮುಖ ನೋಡಕ್ ಇಷ್ಟ ಇಲ್ದೆ ಬೇರೆ ಎಲ್ಲೋ ಹೋಗಿದಾನ. ಕನ್ನಿಕ ಏನು ಅಂತ ಮಾತಾಡ್ತಿದ್ಯಾ ನೀನು? ದೆನ್ ವಾಟ್ ಡ್ಯಾಡ್? ಈ ಬಾಗಿ ಏನ್ ಬ್ರೋಗೆ ಕಡಿಮೆ ನೋವು ಕೊಟ್ಟಿದ್ದಾಳ? ಅಣ್ಣ, ಪಟ ಪಟ ಅಂತ ಮಾತಾಡೋರ್ನ ನಂಬೋದು, ಆದ್ರೆ ಒಳಗೊಂದು ಹೊರಗೊಂದು ಮಾತಾಡ್ತಾರಲ್ಲ, ಅವ್ರನ್ನ ಯಾವತ್ತೂ ನಂಬಕ್ಕಾಗಲ್ಲ. ಈ ಗಂಡ ಹೆಂಡತಿ ಸೇರ್ಕೊಂಡು ಬ್ರೋಗೆ ತುಂಬಾ ಮೋಸ ಮಾಡಿದ್ದಾರೆ. ಅದಕ್ಕೆ ಬ್ರೋಗೆ ಬಾಗಿ ನೋಡಕ್ಕೆ ಇಷ್ಟ ಇಲ್ಲ. ಹಲೋ, ಹೇಳಿ ಅತ್ತೆ. ಭಾಗ್ಯ, ನೀನ್ ಎಲ್ಲಿದೀಯಮ್ಮ? ಆದಿಯವ್ರ ಮನೆಗೆ ಬಂದಿದೆ ಅತ್ತೆ. ಅಯ್ಯೋ, ಸರಿ ಹೋಯ್ತು ಕಣೆ. ನೀನ್ ಆದಿನ್ ಹುಡ್ಕೊಂಡು ಅವ್ರ ಮನೆಗೆ ಹೋಗಿದ್ಯಾ? ಅವ್ರು ನಿನ್ನನ್ ಹುಡ್ಕೊಂಡು ಇಲ್ಲಿ ನಮ್ಮನೆಗೆ ಬಂದಿದ್ದಾರೆ. ಓ ಹೌದಾ, ಸರಿ ಅತ್ತೆ. ಮಗ, ಆದಿಯವರು ನಮ್ಮನೇಲಿದಾರಂತೆ. ಏನ್ ಶ್ರೇಷ್ಠ ಇದು, ಇಷ್ಟೊಂದು ಖುಷಿಯಾಗಿದ್ಯಾ? ವಿಷಯ ಗೊತ್ತಾದ್ರೆ ನೀನ್ ಇನ್ನೂ ಖುಷಿ ಆಗ್ತೀಯಾ. ಏನ್ ಗೊತ್ತಾ, ನಮ್ ಪ್ಲಾನ್ ಸಕ್ಸಸ್. ತಾಂಡವ್, ನಮ್ ಪ್ಲಾನ್ ಪ್ರಕಾರ ಇನ್ವೆಸ್ಟರ್ಸ್ಗೆಲ್ಲ ಆದಿಯವ್ರ ಮೆಂಟಲ್ ಹೆಲ್ತ್ ಸರಿ ಇಲ್ಲ ಅಂತ ಹಬ್ಸಿತಾಯ್ತು. ಈಗ ಎಲ್ರಿಗೂ ಭಯ ಸ್ಟಾರ್ಟ್ ಆಗಿರುತ್ತೆ. ನಮ್ಗೆ ಈ ಕಂಪನಿ ಸವಾಸನೆ ಬೇಡ, ನಮ್ ಶೇರ್ಸ್ ಏನಿದೆ ವಾಪಸ್ ಕೊಡಿ ಅಂತ ಕೇಳ್ತಾರ ನೋಡು. ಅಂದ್ರೆ ಆದಿ ಕಂಪನಿ ಬಿಟ್ಟು ಆಚೆ ಹೋಗೋದು ಗ್ಯಾರಂಟಿ ಅಂತೀಯಾ? ಅಫ್ಕೋರ್ಸ್ ತಾಂಡವ್, ಹೋಗ್ಲೇಬೇಕು. ವೆರಿ ಗುಡ್, ಹಾಗೆ ಆಗ್ಬೇಕು ಅವ್ನಿಗೆ. ಬ್ರೋ ಅಂತ ಎಷ್ಟು ಕ್ಲೋಸ್ ಆಗಿದ್ದೆ ಅವನ ಜೊತೆ. ಅವಳು ಅವಳ ಭಾಗ್ಯನ ವಿಚಾರಕ್ಕೋಸ್ಕರ ನನ್ನೇ ಕೆಲ್ಸದಿಂದ ತೆಗ್ದಾಕ್ಬಿಟ್ಟ. ತಾಂಡವ್, ಯು ಡೋಂಟ್ ವರಿ, ಈಗ ಅವರೇ ಕಂಪನಿಯಿಂದ ಆಚೆ ಹೋಗ್ತಾರೆ. ರಿಯಲಿ ಯು ಆರ್ ಅಮೇಸಿಂಗ್ ಶ್ರೇಷ್ಠ. ಅಲ್ಲ, ಕಂಪನಿ ಓನರ್ನೇ ಕಂಪನಿಯಿಂದ ತೆಗೆದು ಹಾಕುವಷ್ಟು ತಲೆ ಓಡಿಸ್ಬಿಟ್ಟಿಯಲ್ಲ ನೀನು. ಗ್ರೇಟ್ ನೀನು. ಮತ್ತೆ ನನ್ ದೇವಿಗೆ ತೊಂದ್ರೆ ಆದ್ರೆ ನಾನ್ ಸುಮ್ನೆ ಬಿಡ್ತೀನಾ? ಈ ಶ್ರೇಷ್ಠ ತಾಂಡವ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ. ಬಿಕಾಸ್ ಈ ಶ್ರೇಷ್ಠ ತಾಂಡವ್ನ ತುಂಬಾ ಪ್ರೀತಿ ಮಾಡ್ತಾಳೆ. ಶ್ರೇಷ್ಠ, ಯು ಆರ್ ಅಮೇಸಿಂಗ್. ಒನ್ ಡೌಟ್, ಏನು? ಆ ಕನ್ನಿಕಾ ನಿಜವಾಗ್ಲೂ ಹೆಲ್ಪ್ ಮಾಡ್ತಾಳ? ಡೆಫಿನೆಟ್ಲಿ ಮಾಡ್ತಾಳೆ. ಯಾಕಂದ್ರೆ ತಾಂಡವ್, ಅವಳು ಮಾಡಿರೋ ಅಷ್ಟು ಸ್ಕ್ಯಾಮ್ ನನಗ್ ಗೊತ್ತಿದೆ. ನಾನು ಅದನ್ನ ಯಾರ ಹತ್ರನೂ ಹೇಳ್ಬಾರ್ದು ಅಂದ್ರೆ ಅವಳು ಖಂಡಿತ ನನ್ಗೆ ಹೆಲ್ಪ್ ಮಾಡೇ ಮಾಡ್ತಾಳೆ. ಅಲ್ಲ ದೇವ್ರೆ, ಏನೋ ಮಾತಾಡ್ಬೇಕು ಅಂತ ಕರ್ಕೊಂಡ್ ಬಂದ್ರಿ, ಏನೋ ಮಾತಾಡ್ತಾನೆ ಇಲ್ಲ. ಮಾತಾಡೋಕೆ ತುಂಬಾ ಇದೆ ಭಾಗ್ಯ ಅವರೇ, ಆದ್ರೆ ಏನು ಮಾತಾಡಕ್ಕಾಗ್ತಿಲ್ಲ. ಅದೇವ್ರೆ, ಏನಾಯ್ತು? ಏನು ಇಲ್ಲ, ಟೀ ಕುಡಿಯೋಣ. ಏನು ಟೀ ಕುಡಿಯೋಣ್ಮಾನ? ಅಲ್ಲ ಅದೇವ್ರೆ, ಟೀ ಕುಡಿಬೇಕು ಅಂತಿದ್ರೆ ಮನೇಲೆ ಹೇಳ್ಬೇಕಿತ್ತು, ಅಲ್ಲೇ ಒಳ್ಳೆ ಟೀ ಮಾಡ್ಕೊಡ್ತಿದ್ನಲ್ಲ. ಇಲ್ಲ ಮಾತಾಡೋದಿದೆ, ಟೀ ಕುಡ್ಕೊಂಡು ಮಾತಾಡೋಣ. ಏನದೇವ್ರೆ,
ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಫೋನಲ್ಲಿ ಏನೋ ಹುಡುಕ್ತಿದ್ದೀರಿ? ಇಲ್ಲೇ ಹತ್ರದಲ್ಲಿ ಕೆಫೆ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೀನಿ. ಕೆಫೆನಾ? ಯಾಕೆ? ಮಾತಾಡಕ್ಕೆ. ಇಷ್ಟು ಪ್ರಶಾಂತವಾದ ಜಾಗ ಇದೆ, ಇಲ್ಲೇ ಕುತ್ಕೊಂಡು ಮಾತಾಡ್ಬೋದಲ್ಲ, ಅದಕ್ಕೆ ಕೆಫೆ ಏನಕ್ಕೆ ಬೇಕು? ನಿಮ್ಗೆ ಗೊತ್ತಾ, ಅಲ್ಲಿ ಒಂದು ಕಾಫಿಗೋ ಟೀಗೋ 200-300 ರೂಪಾಯಿ ಕೇಳ್ತಾರೆ. ಅದೆಲ್ಲ ಏನು ಬೇಡ. ಮತ್ತೆ ಟೀ ಎಲ್ಲಿ ಕುಡಿಯೋದು? ಇಲ್ಲೇ ಕುತ್ಕೊಂಡು ಟೀ ಕುಡಿತಾ ಕುಡಿತಾ ಆರಾಮಾಗಿ ಮಾತಾಡೋಣ. ಮತ್ತೆ ಟೀ ಇಲ್ಲೇ ಇದೆ, ಅಲ್ಲಿ. ಎಲ್ಲಿ? ಅಣ್ಣ, ಒಂದ್ ನಿಮಿಷ ಇಲ್ಲಿ ಬನ್ನಿ. ಅಣ್ಣ, 2 ಟೀ ಕೊಡಿ. ಭಾಗ್ಯ, ಟೀ ಎಲ್ಲಿದೆ ಇಲ್ಲಿ? ಸರ್ ಇಲ್ಲೇ ಇದೆ ಸರ್. ವಾವ್, ಈ ತರನು ಟೀ ಮಾರ್ತಾರ? ನಾನು ಯಾವತ್ತೂ ನೋಡೇ ಇರ್ಲಿಲ್ಲ. ಇದುವರೆಗೂ ನೋಡೇ ಇಲ್ವಾ? ಒಳಗಡೆ ಫ್ಲಾಸ್ಕ್ ಇದೆ ಅಂತ ಕಾಣಿಸೋದೇ ಇಲ್ಲ. ನೈಸ್ ಕಾನ್ಸೆಪ್ಟ್ ಅಲ್ವಾ? ಎಷ್ಟೋ ಸಲ ಹಾಗೆ ಆದೇವ್ರೆ. ಸುಖ, ಶಾಂತಿ, ನೆಮ್ಮದಿ ನಮ್ ಸುತ್ತಾನೆ ಇರುತ್ತೆ, ಆದ್ರೆ ನಾವು ಅದನ್ನ ಗಮನಿಸೋದೇ ಇಲ್ಲ. ಹೊರಗಡೆ ಎಲ್ಲ ಅದ್ರ ಬಗ್ಗೆ ಹುಡುಕ್ತಾ ಇರ್ತೀವಿ. ಒಂದ್ ಸಾಲಿದೆ ಗೊತ್ತಾ, ಇರುವುದೆಲ್ಲವ ಬಿಟ್ಟು ಇರೋದರೆಡೆಗೆ ತುಡಿಯುವುದೇ ಜೀವನ ಅಂತ. ಆ ಸಾಲ್ ಎಷ್ಟ್ ಚೆನ್ನಾಗಿದೆ ಅಲ್ಲ. ಅಯ್ಯೋ, ನಾನ್ ನೋಡಿ ನೀವ್ ಮಾತಾಡ್ಬೇಕು ಅಂತ ಕರ್ಕೊಂಡ್ ಬಂದ್ರಿ, ನಾನೇ ಮಾತಾಡ್ತಾ ಇದ್ದೀನಿ. ಒಂದ್ ನಿಮಿಷ ರೀ ಅಣ್ಣ. ಎಷ್ಟಾಯ್ತು? ಒಂದ್ ನಿಮಿಷ ಇರಿ. ನಾನ್ ಕೊಡ್ತೀನಿ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್.